ಇದು ಸರ್ಟ್ಸ್ದು 8ನೇ ವಿಡಿಯೋ. ಇಲ್ಲೇನಂತ ಕೊಟ್ಟವ್ರೆ, 9 ಪವರ್ ಆಫ್ 2x - 4 = 27 ಪವರ್ ಆಫ್ x ಅಂತ ಆಯ್ತದ. ಇವಾಗ ಇದರಲ್ಲೇನು x ಎಷ್ಟು ಅಂತ ಕಂಡುಹಿಡಿಬೇಕು. 9ಏನಂತ ಬರಿಬೋದು, 9 ಈ ಥರ ಬರಿಬೋದು, ಡಿವೈಡ್ ಮಾಡ್ಬೋದು. 9ನ 3 3 9 ಅಂತ, 9ನ 3 3 ಅಂತ ಮಾಡಿಬಿಟ್ಟು 3 ಸ್ಕ್ವೇರ್ ಅಂತ ಬರಿಬೋದು. ಅದೇ ಥರ 27ನ 3 9 27, 3 9 27 ಮತ್ತು 3 3 9 ಅಂತ ಬರಿಬೋದು. 27ನ 3 ಟೈಮ್ಸ್ ಆಫ್ 3 ಅಂತ ಬರೆದ್ಬಿಟ್ಟು 3 ಕ್ಯೂಬ್ ಅಂತ ಬರಿಬೋದು. ಅದೇ ಥರ ಇಲ್ಲೇನಾಗಿರ್ತದೆ, 9ನ 3 ಸ್ಕ್ವೇರು ಹೋಲ್ ಪವರ್ ಆಫ್ 2x - 4 ಅಂತ ಆಯ್ತದೆ ಪೂರ್ತಿ. ಇದು ಟೈಮ್ಸ್ ಆಫ್ ಇದು 3 ಕ್ಯೂಬು ಹೋಲ್ ಪವರ್ ಆಫ್ x ಅಂತ ಆಯ್ತದ. ಇವಾಗ ಇದನ್ನು ಗುಣಿಸಿದಾಗ ಪೂರ್ತಿ ಇದಕ್ಕೆ ಗುಣಿಸ್ಬೇಕು, ಬರೀ ಮೊದಲನೇ ಒಂದು ಇದಕ್ಕಲ್ಲ. ಈ ಪವರು ಪೂರ್ತಿ ಪವರಿಗೆ ಗುಣಿಸೋದು. 3 ಟೈಮ್ಸ್ ಆಫ್ 2 ಟೈಮ್ಸ್ ಆಫ್ 2x ಅಂದರೆ 4x ಮೈನಸ್ 2 ಟೈಮ್ಸ್ ಆಫ್ 4 ಅಂದರೆ 2 4 8. ಇಲ್ಲಿ ಬ್ರ್ಯಾಕೆಟ್ ಇರಲಿಲ್ಲ, ಯಾಕೆ ಹಾಕಿದೆ ಅಂದರೆ ಈ ಪವರ್ ಇರೋದು ಪೂರ್ತಿ 9ಕ್ಕೆ. ಹಂಗಾಗಿ ಇದು ಪೂರ್ತಿ ಇಲ್ಲಿ ಒಳಗಡೆ ಇರೋ ಪವರ್ಗೂ ಪೂರ್ತಿ ಗುಣಿಸ್ಬೇಕು. ಇಲ್ಲಿ 3 ಟೈಮ್ಸ್ ಆಫ್ x ಅಂದರೆ 3 ಪವರ್ ಆಫ್ 3x. ಇಲ್ಲೂ ಬೇಸ್ 3 ಇಲ್ಲೂ ಬೇಸ್ 3 ಇರೋದ್ರಿಂದ ಪವರ್ ಈಕ್ವಲ್ ಆಯ್ತದೆ. 4x - 8 = 3x ಅಂತ ಆಯ್ತದೆ. ಈ -8 ಆ ಕಡೆ ಹೋದಾಗ +8 ಅಂತ ಆಯ್ತದೆ. ಈ +3x ಈ ಕಡೆ ಬಂದಾಗ -3x ಅಂತ ಆಯ್ತದೆ. 4x - 3x ಅಂದರೆ x = 8. ಅದು x ವ್ಯಾಲ್ಯೂ ಅಲ್ಲಿ ಕಂಡುಹಿಡಿಯೋಕೆ ಹೇಳಿರೋದು. ಬಾಯ್.